ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಕೊಡಬೇಕು. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಇಂಗ್ಲೀಷಿಗೆ ಬೇಕಾಗಿರುವಂತಹ ಗ್ರಾಮರ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಆಯಿತಾ, ಪಾಠದ ವಿವರಣೆ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಪ್ರಥಮ PUCಯ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಬಹಳ ಜನ ಮತ್ತೆ ನನಗೆ ಆ ಪಾಠ ಬೇಕು, ಈ ಪಾಠ ಬೇಕು ಅಂತ ಹಾಕಿರ್ತೀರ. ಎಲ್ಲ ಚಾಪ್ಟ್ರಿಂದು ಲಿಂಕನ್ನು ನೀಡಿರ್ತೇನೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ. ಎನಿಹೌ, ಈಗ ನಾನು ಕೊಟ್ಟಂಥ ಎಲ್ಲ ಕ್ವಶನ್ಸ್ಗಳು ಈ ಕ್ವಶನ್ ಪೇಪರಲ್ಲಿದೆ. ನಾನು ಬೇಕಾದ್ರೆ ನಿಮಗೆ ಈಗ ಒಂದೊಂದಾಗಿ ನಾನು ವಿತ್ ಕೀ ಆನ್ಸರು ಹೇಳ್ತಾ ತೋರಿಸ್ತಾ ಹೋಗ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ. ಆಫ್ಟರ್ ದಿ ಡೆತ್ ಆಫ್ ಫಾರ್ಮರ್ ಹಿಸ್ ವೈಫ್ ವುಡ್ ಹ್ಯಾವ್ ಟು ಬೇರ್ ದಿ ಬರ್ಡನ್ ಆಫ್ ಡ್ಯಾಶ್ ಚಿಲ್ಡ್ರನ್ ಅಂತ ಇದೆ. ಅವಳಿಗೆ ಎಷ್ಟು ಮಕ್ಕಳು ಅಂತ ನಾನು ಪದೇ ಕೇಳ್ತಾರೆ ಕಣ್ರೋ ಅಂತ ಹೇಳಿದ್ದೆ. 4 ಮಕ್ಕಳು. ಅದೇ ಆನ್ಸರ್ ಇದಕ್ಕೆ 4 ಚಿಲ್ಡ್ರನ್ ಅನ್ನುವಂಥದ್ದು ರೈಟ್ ಆನ್ಸರ್. ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, 4 ಚಿಲ್ಡ್ರನ್. ಕ್ವಶನ್ ನಂಬರ್ 2 ಒಂದು ಡ್ಯಾಶ್ ವಾಸ್ ದಿ ಮದರ್ ಆಫ್ ಫೆಡ್ರಿಕ್ ಡೋಗ್ಲಾಸ್ ಅಂತ ಇದೆ. ಇದಂತೂ ಬಿಡಿ, ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಆನ್ಸರ್ ಇತ್ತು. ಹಾಗಾಗಿ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದೆ, ನನ್ನ ಮಕ್ಕಳೇ, ಈ ಹೆರಿಟ್ ಬೇಲಿ ಅಂತ ನೆನ್ಪಿಟ್ಕೊಂಬಿಡಿ. ಅವ್ರ ಅಜ್ಜನ ಹೆಸರು, ಅಮ್ಮನ ಹೆಸರು, ಇದು 3 ಕೂಡ ಕಲೀರಿ ಅಂತ. ಸೇಮ್ ಕ್ವಶನ್ ಇದೆ ನೋಡಿ. ಬೇರೆ ಕ್ವಶನ್ ಪೇಪರಲ್ಲಿ ಏನಿತ್ತು ಅದೇ ಕ್ವಶನು, ಅದೇ ಆಪ್ಷನ್ನು. ಆಪ್ಷನ್ ಡಿ ಸರಿಯಾದ ಉತ್ತರ ಇದಕ್ಕೆ. ಹಾಗಿದ್ರೆ ಆಪ್ಷನ್ ಎ ಯಾರು ಸರ್ ಅವರು ಅಂತ ಕೇಳಿದರೆ ಅವ್ರ ಅಜ್ಜ ಅವರು. ಆಪ್ಷನ್ ಬಿ ಯಾರು ಅಂದರೆ ಅವ್ರ ಅಜ್ಜಿ. ಆಪ್ಷನ್ ಸಿ ಯಾರು ಅಂದರೆ ಅವನ ಹೆಂಡತಿ ಅಂತ. ರೀ, ತಮಾಷೆ ಮಾಡ್ತಾಯಿಲ್ಲ, ಎಲ್ಲದೂ ಕೂಡ ಕಲೀರಿ. 4ಕ್ಕೆ 4 ಇದೇ ಕ್ವಶನ್ ಕೊಟ್ಟು ಏನು ಗ್ರ್ಯಾಂಡ್ ಮದರ್ ಆಫ್ ಫೆಡ್ರಿಕ್ ಡೋಗ್ಲಾಸ್ ಕೇಳ್ಬೋದು, ಗ್ರ್ಯಾಂಡ್ ಫಾದರ್ ಅಂತ ಕೇಳ್ಬೋದು, ಹೌದಲ್ವಾ? ಬನ್ನಿ ಈಗ ಕ್ವಶನ್ ನಂಬರ್ 3 ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಬಿಲೀವ್ಡ್ ಟು ಬಿ ಎ ಟ್ರೂ ಟು ದ ಪೇರೆಂಟ್ಸ್ ಆಫ್ ದಿ ಫೆಡ್ರಿಕ್ ಡೋಗ್ಲಾಸ್. ಫೆಡ್ರಿಕ್ ಡೋಗ್ಲಾಸ್ ಪಾಠದಲ್ಲಿ ಈ 4ರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಅದರ ಬಗ್ಗೆ ಬರೆಯಿರಿ ಅಂತ. ಹಾಗಿದ್ರೆ ತಪ್ಪು ಹುಡುಕಿ, ಇಲ್ಲಿ ಅದು ಬರೆದ್ರೆ ಅದೇ ಉತ್ತರ ಆಗಿರುತ್ತೆ. ನೋಡಿ, ಹಿಸ್ ಮದರ್ ವಾಸ್ ಎ ಸ್ಲೇವ್ ವುಮೆನ್ ಆ್ಯಂಡ್ ಫಾದರ್ ಎ ವೈಟ್ ಮಾಸ್ಟರ್. ಇದು 100% ಸರಿಯಾಗದ್ದು, ಸರಿ ಉತ್ತರ ಇದು. ಬೋತ್ ಪೇರೆಂಟ್ಸ್ ವರ್ ಸ್ಲೇವ್ಸ್, ಇದು ತಪ್ಪು. ಹಿಸ್ ಫಾದರ್ ವಾಸ್ ಎ ಸ್ಲೇವ್, ಇದು ತಪ್ಪು. ಹಿಸ್ ಮದರ್ ವಾಸ್ ಎ ಸ್ಲೇವ್ ಆ್ಯಂಡ್ ಫಾದರ್ ಎ ಓವರ್ಸೀರ್, ಅದು ತಪ್ಪು. ಹಾಗಿದ್ರೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಬಿಲೀವ್ಡ್ ಟು ಬಿ ಎ ಟ್ರೂ ಅಂತ ಇದೆ. ಟ್ರೂ ಯಾವುದು? ಒಂದನೇದಿದೆ ಅಲ್ವಾ, ಅದೇ ಆನ್ಸರು. ಹಿಸ್ ಮದರ್ ವಾಸ್ ಎ ಸ್ಲೇವ್. ಫೆಡ್ರಿಕ್ ಡೋಗ್ಲಾಸ್ ಅವರ ತಾಯಿ ಜೀತದಾಳ ಆಗಿದ್ಲು, ಸ್ಲೇವು. ಹಾಗೂ ತಂದೆ ಇದ್ದಾನಲ್ವಾ, ಅವನೊಬ್ಬ ವೈಟ್ ಮಾಸ್ಟರ್ ಆಗಿದ್ದ. ಈ ಅನೈತಿಕ ಸಂಬಂಧದಿಂದ ಹುಟ್ಟಿದಂಥ ಮಗುವೇ ಫೆಡ್ರಿಕ್ ಡೋಗ್ಲಾಸ್ ಆಗಿರ್ತಾನೆ. ಕ್ವಶನ್ ನಂಬರ್ 4 ನೋಡಿ. ಹೌ ಮಚ್ ಮನಿ ಡಸ್ ದ ಓಲ್ಡ್ ವುಮೆನ್ ಡಿಮ್ಯಾಂಡ್ ಅಂತ ಇದೆ. ಇದಂತೂ ಎಲ್ಲ ಕ್ವಶನ್ ಪೇಪರಲ್ಲೂ ಇತ್ತು. ಪದೇ ನಿಮಗೆ ಹೇಳಿದೆ ನೋಡೋ. ಡಿಮ್ಯಾಂಡ್ ಅಂತ ಕೇಳಿದರೆ 50 ಪೈಸೆ ಬರೀರಿ. ಆಫರ್ ಅಂತ ಕೇಳಿದರೆ ಹಾರ್ಸ್ ಶೂ ಶ್ರೈನ್ ಅಂತ ಬರೀರಿ ಅಂತ ಪದೇ ಹೇಳಿದೆ. ಅವರಿಗೆ ಕ್ವಶನ್ ಬಂದಿದೆ ನೋಡಿ. 50 ಪೈಸೆ ಕಾಯಿನ್ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 4ಕ್ಕೆ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ನೋಡೋಣ. ವೇರ್ ಡಿಡ್ ನೆಕೋಲಾ ಅಂಡ್ ಜಕೋಬೋ ಗೋ ಎವ್ರಿ ಸಂಡೇ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, 5ನೇ ಕ್ವಶನ್ನಿಗೆ 100% ಸರಿಯಾದ ಉತ್ತರ ಬಂದು ಪೊಲೆಟಾ ಅಂತ, 4ನೇ ಆಪ್ಷನು. ಸರ್ ಹಾಗಿದ್ದರೆ ಅಮೇರಿಕಾ ಏನು ಸರ್ ಅಂತ. ಅಮೇರಿಕದ ಬಗ್ಗೆ ಆ ಪಾಠದಲ್ಲೂ ಇದೆ. ಏನಂತ ಹೇಳ್ತಾರೆ ಅಂದರೆ, ಮಕ್ಕಳು ಫ್ಯೂಚರಲ್ಲಿ ಪ್ಲಾನ್ ಇದೆ ಸರ್ ಅಮೇರಿಕಾ ಹೋಗಲಿಕ್ಕೆ ಅಂತ. ಹಾಗಿದ್ರೆ ವೆರೋನಾ ಏನು ಅಂದರೆ, ವೆರೋನಾದಲ್ಲಿ ಆ ಮಕ್ಕಳು ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗಿದ್ರೆ ಪಡುವ ಏನು ಅಂತ ಕೇಳಿದರೆ ತಗೊಳ್ಳು ಸಿ ಆಪ್ಷನ್ನು. ಅವರು ಆ ಒಂದು ಬಸ್ಸಿಗಾಗಿ ವೇಟ್ ಮಾಡ್ಕೊಂಡು ಕ್ಲಿಯರ್ ನ್ಯೂಸ್ ಪೇಪರ್ಸ್ಗಳನ್ನು ಬಂಡಲನ್ನು ಹಾಕಲಿಕ್ಕೆ ವೇಟ್ ಮಾಡ್ತಾ ಇರ್ತಾರೆ, ಅದು ಪಡುವ ಅಂತ. ಕ್ಲಿಯರ್ ಆಗಿದ್ರೆ ಆಪ್ಷನ್ ಯಾವುದು? ಡಿ ಆನ್ಸರ್. ಕ್ವಶನ್ ನಂಬರ್ 6 ನೋಡಿ ಸರ್. ವಿಡಿಯೋ ಲೆಂತಿ ಆಗ್ಬೋದು, 10 ನಿಮಿಷ, ಬೇಜಾರಾಗಬಾರ್ದು. ನನ್ನ ಉದ್ದೇಶ ಪ್ರತಿಯೊಂದು ಆಪ್ಷನ್ ನಿಮಗೆ ಗೊತ್ತಾದರೆ ನಾಳೆ ಎಕ್ಸಾಮಲ್ಲಿ ಖುಷಿಯಾಗಿ ಬರೆದು ನಕ್ಕಂತ ಬರ್ತೀರಾ. ಹೌದು ಕಣೋ, ಇಸ್ಲಾಂ ಸರ್ ಹೇಳಿದ್ದೆಲ್ಲ ಬಂತು ಕಣೋ ಅಂತ. ಸುಮ್ಮನೆ ಬ್ಲೈಂಡಾಗಿ ಹೋಗಿ ಕೂತ್ಕೋಬೇಡಿ. ಆನ್ಸರ್ ಇಂಪಾರ್ಟೆಂಟ್ ಅಲ್ಲ, ಆ 3 ಆಪ್ಷನ್ ಯಾಕೆ ತಪ್ಪು ಅನ್ನೋದು ಇಂಪಾರ್ಟೆಂಟು. ಕ್ವಶನ್ ನಂಬರ್ 6 ನೋಡಿ. ನೆಕೋಲಾ ಅಂಡ್ ಜಕೋಬೋ ವರ್ ವೇಟಿಂಗ್. ಇದು ನೆಕೋಲಾ ಆ್ಯಂಡ್ ಎಕೋಪೋ ಅಂತ ಓದಬೇಕು, ಆದರೆ ನಾವು ಕಾಮನ್ ಇಂಗ್ಲೀಷಲ್ಲಿ ಜಕೋಪೋ ಅಂತ ಓದ್ತೀವಿ. ಅದು ಸರಿಯಾದ ಇಂಗ್ಲೀಷಲ್ಲಿ ಎಕೋಪೋ ಅಂತ. ವರ್ ವೇಟಿಂಗ್ ಫಾರ್ ದ ಲಾಸ್ಟ್ ಬಸ್ ಫ್ರಮ್ ಪಡುವ. ನೋಡಿ, ಅವರೇ ಕೊಟ್ಟಿದ್ದಾರೆ. ಡ್ಯಾಶ್ ಅಂತ ಇದೆ. ಏನಕ್ಕೆ ಅಂತ ಹೇಳಿದರೆ ಟು ಸೆಲ್ ದ ನ್ಯೂಸ್ ಪೇಪರ್ಸ್ ಅಂತ. ಇವರಿಗೆ 3 ಪಾಠಗಳನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಒಂದು ಫೆಡ್ರಿಕ್ ಡೋಗ್ಲಾಸು, ಆ್ಯನ್ ಓಲ್ಡ್ ವುಮೆನು, ಫಾರ್ಮರ್ಸ್ ವೈಫು, ಹಾಗೂ ಏನ್ರಿ ಅದು ಲಾಸ್ಟ್ ಚಾಪ್ಟರ್, ಇನ್ನೊಂದು ಟು ಜೆಂಟಲ್ಮೆನ್ಸ್ ಆಫ್ ವೆರೋನಾ. 4 ಪಾಠನೂ ಕೊಟ್ಬಿಟ್ಟಿದ್ದಾರೆ ಪಾಪ ಮಕ್ಕಳಿಗೆ. ನೋ ಪ್ರಾಬ್ಲಮ್. ನೋಡಿ ಈಗ 7th ಕ್ವಶನ್ ನೋಡೋಣವಾ. ಬನ್ನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಆರ್ಟಿಕಲ್ಸ್ ಅಂತ ನೋಡಿ. ಈಗ ದೇ ಹ್ಯಾಡ್ ಡ್ಯಾಶ್ ಅಮೇಝಿಂಗ್ ಟ್ರಿಪ್ ಟು ಡ್ಯಾಶ್ ತಾಜ್ ಮಹಲ್ ಅಂತ ಇದೆ, ಆಯಿತಾ. ಈಗ ದೇ ಹ್ಯಾಡ್ ಆ್ಯನ್ ಅಂತಲೇ ಬರೀಬೇಕು. ಯಾಕೆ ಸರ್, ಹೆಂಗೆ ಸರ್ ನಿಮಗೆ ಗೊತ್ತಾಯಿತು? ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಕ್ವಶನಲ್ಲಿ ಆರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಆರ್ಟಿಕಲ್ಸ್ ಇರೋದೇ 3, ಎ
ಆ್ಯಂಡ್ ದಿ ಇವೇ 3 ಆರ್ಟಿಕಲ್ಸ್ಗಳಾಗಿರ್ತವೆ. ದೇ ಹ್ಯಾಡ್ ಡ್ಯಾಶ್ ಅಮೇಝಿಂಗ್ ಅಂತ ಇದೆ. ಡ್ಯಾಶ್ ಅಮೇಝಿಂಗ್ ಏನಂದರೆ ಆ್ಯನ್ ಅಮೇಝಿಂಗ್, ಯಾಕಂದರೆ ಅದು ಓವೆಲ್ ಸೌಂಡ್ ಆಗಿರುತ್ತೆ. ಲೆಟ್ರ್ ಮುಖ್ಯ ಅಲ್ಲ, ಇಲ್ಲಿ ಸೌಂಡು ನೋಡಿರಿ. ಲೆಟ್ರ್ AEIOU ಹೌದಲ್ವಾ, ಅಲ್ಲಿ ಇದು ಅಮೇಝಿಂಗ್ ಇದು, ಹಾಗಾಗಿ ಆ್ಯನ್ ಅನ್ನುವಂಥದ್ದು ಸರಿ. ಟ್ರಿಪ್ ಟು ದಿ ತಾಜ್ ಮಹಲ್ ಅಂತ ಮಾನ್ಯುಮೆಂಟ್ಸನ್ನು ನಾವು ಅದರ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದಿ ಅಂತ ಸೇರಿಸುತ್ತೇವೆ. ಅರ್ಥ ಆಯಿತು ಅನಿಸುತ್ತೆ. ಬನ್ನಿ ಈಗ ವಿದ್ಯಾರ್ಥಿಗಳೇ, ಟೆಸ್ಟ್ ಆಯಿತು ಅಂತ ಬಿಡಬೇಡ್ರಿ ಕಂಡ್ರೋ, ಇದು ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ. ಹಾಗಾಗಿ ನಾನು ವೀಡಿಯೋಗಳನ್ನು ಹಾಕ್ತಾ ಇರುವಂಥದ್ದು ಇಂಗ್ಲೀಷ್, ಯಾಕಂದರೆ ಬೇರೆ ಸಬ್ಜೆಕ್ಟಿನ ಬಗ್ಗೆ ನನಗೆ ಅಷ್ಟು ಆ ಟೀಚರಿಗೆ ಗೊತ್ತಿರುವಷ್ಟು ನಾಲೆಡ್ಜ್ ಅಂತೂ ಇರಲ್ಲ ಅಲ್ವಾ. ಬನ್ನಿ, ಹೆಲೋ, ಗುಡ್ ಮಾರ್ನಿಂಗ್ ಅಂತ ನಾನು ನಿಮಗೆ ವಿಡಿಯೋ ಮಾಡೋ ಸಮಯದಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ ಅಂತ ಹೇಳ್ತೀನಿ ಅಲ್ವಾ. ಎಲ್ಲದಕ್ಕೂ ಕೂಡ ನಾವು ಗ್ರೀಟಿಂಗ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಿದ್ರೆ ಒಂದನೇದಕ್ಕೆ ಯಾವುದು, ಮೂರನೇದು. ನೀವು ಆ್ಯರೋ ಮಾರ್ಕ್ ಹಾಕೋದು, ಲೈನ್ ಹಾಕೋದು ಮಾಡಬಾರ್ದು, ಎತ್ಕೊಂಡೋಗಿ ಫಸ್ಟಿಗೆ ಅದರ ಆಪೋಸಿಟಲ್ಲೇ ಬರೀಬೇಕು. ಅರ್ಥ ಆಗುತ್ತಾ? ವೆರಿ ಗುಡ್. ಐ ಆಮ್ ವೆರಿ ಸಾರಿ. ನಾನು ಈಗ ವಿಡಿಯೋಸ್ಗಳನ್ನು ಹಾಕೋದೆಲ್ಲ ಒಂದು 2-3 ದಿನ, ಅವಾಗ ನನಗೆ ಬೇಜಾರಾಗ್ಬಿಟ್ಟು ನಾನು ನಿಮಗೆ ಐ ಆಮ್ ವೆರಿ ಸಾರಿ ಅಂತೀನಿ. ಅದನ್ನು ನಾವು ಇಂಗ್ಲೀಷಲ್ಲಿ ಅಪಾಲಜಿ ಅಂತ ಕರಿತೀವಿ, ಕ್ಷಮೆಯನ್ನು ಯಾಚಿಸುವುದು ಅಂತ. ಹಾಗಿದ್ರೆ ಎರಡನೇದಕ್ಕೆ ಒಂದನೇದು ಸರಿಯಾದ ಉತ್ತರ. ನೋಡಿರಿ, 5 ಮಾರ್ಕ್ಸು, ಹಾಗಾಗಿ ಕರೆಕ್ಟಾಗಿ ಬರೆಯೋಣ. ಬನ್ನಿ, ಜಾಸ್ತಿ ತಗೊಂಡಿಲ್ಲ ಕಣ್ರಿ. ಆಲ್ರೆಡಿ ನಾವು MCQ ಮುಗಿಸಿದ್ವಿ, ಗ್ರಾಮರ್ ಮುಗಿಸಿದ್ವಿ, ಇದನ್ನು ಮಾಡ್ತಾಯಿದ್ದೀವಿ. ಮೀಟ್ ಮೈ ಫ್ರೆಂಡ್ ರಚನಾ, ಮೈ ನೇಮ್ ಈಸ್ ರಚನಾ, ಮೀಟ್ ಮೈ ಫ್ರೆಂಡ್ ಮೈ ಸೆಲ್ಫ್ ರಚನಾ, ಏನೇ ಕೊಳ್ಳಿ ಎಲ್ಲವೂ ಕೂಡ ಪರಿಚಯ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಇಂಟ್ರಡ್ಯೂಸಿಂಗ್ ಅಂತ ಕರಿತೀವಿ, ಅಥವಾ ಇಂಟ್ರಡ್ಯೂಸ್ ಅಂತಲೂ ಕೂಡ ಹೇಳ್ತೀವಿ. ಕ್ಲಿಯರ್? ಹಾಗಿದ್ರೆ ಸರಿಯಾದ ಉತ್ತರ ಅದಕ್ಕೆ 4ನೇದು. ಗುಡ್, ಥ್ಯಾಂಕ್ ಯು ಅಂತ ಇದೆ. ನನ್ನ ವೀಡಿಯೋಸ್ಗಳನ್ನು ನೋಡಿ ಬಹಳ ಜನ ಕಮೆಂಟ್ ಹಾಕ್ತಾ ಇರ್ತೀರಾ, ಅಂದರೆ ನೀವು ಬ್ರಾಟಪ್ ಕೂಡ ನಿಮ್ಮದು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತೀರಾ. ನನಗೂ ಕೂಡ ಭಾಳ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸನ್ನು ನೋಡಿದಾಗ. ಅಯ್ಯೋ, ಎಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಥ್ಯಾಂಕ್ ಯು ಅಂತ ಹಾಕ್ತಾರಲ್ಲ, ಸಮಯ ಇಲ್ಲ ಅವರಿಗೆ ಆದರೂ ಕೂಡ ಅಂತ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಚಿಲ್ಡ್ರನ್. ಇದನ್ನು ನಾವು ಕೃತಜ್ಞತೆಗಳು ಅಂತ ಕರಿತೀವಿ. ಕೃತಜ್ಞತೆಗಳು ಅಂತ ಹೇಳಿದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಆಪ್ಷನ್ 5 ಇದೆ ನೋಡಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಅದೇ ಸರಿಯಾದದ್ದು. ಲಾಸ್ಟ್ ಒನ್ ಮೈ ಡಿಯರ್ ಚಿಲ್ಡ್ರನ್, ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಎ ಲೆಫ್ಟ್ ಟರ್ನ್ ಅಂತ ಇದೆ. ಹೌದಲ್ವಾ? ಇದನ್ನು ನೀವು ನನಗೆ ಬಂದು ಕೇಳ್ತೀರಾ, ಸರ್ ನೀವು ಎಲ್ಲಿರೋದು ಅಂತ. ನಾನು ಅವಾಗ ನಿಮಗೆ ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಎ ಲೆಫ್ಟ್ ಆ್ಯಂಡ್ ಐ ಆಮ್ ದೇರ್ ಅಂತ ಹೇಳ್ತೀನಿ. ಅಂದರೆ ಅರ್ಥವೇನು ಅಂತ ಹೇಳಿದರೆ, ನಾನು ನಿಮಗೆ ಒಂದು ಡೈರೆಕ್ಷನನ್ನು ತೋರಿಸ್ತಾ ಇದ್ದೀನಿ, ಗಿವಿಂಗ್ ಡೈರೆಕ್ಷನ್ ಅಂತ. ಇಷ್ಟು ಈಸಿ ಇರುತ್ತಲ್ವಾ, ಭಾಳ ಜನ ಸ್ಕಿಪ್ ಮಾಡಿರ್ತಾರೆ. ಆದರೆ ಇದರಲ್ಲೂ ಕೂಡ ವಿದ್ಯಾರ್ಥಿಗಳು 1, 2 ತಗೊತಾರೆ ಕಣ್ರಿ. ಹಾಗಾಗಿ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ನನ್ನ ಧರ್ಮ, ನಾನು ಮಾಡ್ತಾಯಿದ್ದೀನಿ. ಬನ್ನಿ, ಪಾರ್ಟ್ ಬಿ ನೋಡೋಣವಾ ಎಲ್ಲರೂ ನನ್ನ ಪ್ರೀತಿಯ ಮಕ್ಕಳೇ. ಬನ್ನಿ, 2 ಅಂಕದ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸ್, ಫಸ್ಟ್ ಇಯರ್ PUC. ಇದು ಆನ್ಯುವಲ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಕಣ್ರಿ. ಹಾಗಾಗಿ ನೋಡಿ, ಮೆನ್ಷನ್ ಎನಿ 2 ಥಿಂಗ್ಸ್ ಫಾರ್ಮರ್ ವಾಸ್ ಅನೇಬಲ್ ಟು ಡೂ. ಅಂದರೆ ಫಾರ್ಮರು ಆ ಒಂದು ಪದ್ಯದಲ್ಲಿ ತನ್ನಿಂದ ಮಾಡಲಿಕ್ಕೆ ಆಗದೇ ಇರುವಂಥ 2 ಕೆಲಸಗಳನ್ನು ಬರೆಯಿರಿ ಅಂತ ಇದೆ. ಒಂದನೆಯದು ನೋಡಿ, ಈಗ ಫಸ್ಟ್ ಒನ್, ದಟ್ ಈಸ್ ಏನಂತ ಬರೀತೀರಾ, ಹಿ ವಾಸ್ ಅನ್ಏಬಲ್ ಟು, ಹಿ ವಾಸ್ ಫೇಲ್ಡ್, ಇದಕ್ಕೆ ಟು ರೀಪೇ ದಿ ಡೆಟ್, DEBT ಅಂತ ಬರೀಬೇಕು. ಹಿ ವಾಸ್ ಫೇಲ್ಡ್ ಟು ರೀಪೇ ದಿ ಡೆಟ್, ಅಥವಾ ಹಿ ವಾಸ್ ಫೇಲ್ಯೂರ್ ಅಂತಲೂ ಬರಿಬೋದು. ನೆಕ್ಸ್ಟ್ ಒನ್ ಏನು ಬರ್ತೀರಾ, 4-5 ರೀಸನ್ ಇದ್ದಾವೆ. ಹಿ ಡಿಡ್ ನಾಟ್ ಸ್ಟ್ರೆಚ್ ಔಟ್ ಹಿಸ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ಕ್ರೆಡಿಟರ್ಸ್, ಸಾಲಗಾರರ ಮುಂದೆ ಕೈಯನ್ನು ಚಾಚಬಹುದಿತ್ತು, ಅವನು ಕ್ಷಮೆಯನ್ನು ಕೇಳಬಹುದಿತ್ತು, ಮಾಡಲಿಲ್ಲ, ಅದನ್ನೇ ಇಲ್ಲಿ ಬರೀಬೇಕು. ಇನ್ನೊಂದು ಯಾವುದು, ಹಿ ಡಿಡ್ ನಾಟ್ ಬೌ ಹಿಸ್ ಹೆಡ್ ಇನ್ ಫ್ರಂಟ್ ಆಫ್, ಹೇಳಿ ನೋಡೋಣ. ಹಿ ಡಿಡ್ ನಾಟ್ ಬೌ ಅಂತ ಇಲ್ಲ, ಅಲ್ಲಿ ಬೆಂಡ್ ಅಂತ ಇದೆ, ಬೆಂಡ್ ಇಸ್ ಹೆಡ್ ಇನ್ ಫ್ರಂಟ್ ಆಫ್ ಕ್ರೆಡಿಟರ್ಸ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇಷ್ಟೇ. ನೆಕ್ಸ್ಟು ಕ್ವಶನ್ ನಂಬರ್ 10 ನೋಡೋಣ. ಹೌ ವಾಟ್ ಡಸ್ ದ ಓಲ್ಡ್ ವುಮೆನ್ ವಾಂಟ್ ಫ್ರಮ್ ದ ಸ್ಪೀಕರ್. ನೋಡಿ, ನಾನು ಹೇಳಿದೆ ನಿಮಗೆ, ವಾಂಟ್ ಅಂದರೆ 50 ಪೈಸಾ. MCQಸಲ್ಲಿ ಬಂದಿತ್ತು ಅದೇ ಸೇಮ್ ಆನ್ಸರು, 50 ಪೈಸಾ ಅಂತ ಒಂದನೇ ಆನ್ಸರು. ಸೆಕೆಂಡ್ ನೋಡಿ, ಆಫರ್ ಅಂತ ಬಂದಿದೆ. ವಾಟ್ ಡಸ್ ಶಿ ಆಫರ್, ಶಿ ಆಫರ್ಸ್ ಟು ಟೇಕ್ ಯು ಟು ಹಾರ್ಸ್ ಶೂ ಶ್ರೈನ್ ಅಂತ. ಕ್ಲಿಯರ್ ಮೈ ಡಿಯರ್? ನಿಮ್ಗೆ ಎಲ್ಲಿ ತಗೊಂಡು ಹೋಗ್ತಾಳೆ ಅವಳು? ವಾಟ್ ಡಸ್ ಶಿ ಆಫರ್ ಟು ಡೂ, ಶಿ ಆಫರ್ ಏನನ್ನು, ಟು ಟೇಕ್ ಯು ಟು ಹಾರ್ಸ್ ಶೂ ಶ್ರೈನ್, ಆ ದೇವಸ್ಥಾನದ ಹತ್ರ ಕುದುರೆ ಹೆಜ್ಜೆ ಗುರುತನ್ನು ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಮೆನ್ಷನ್ ಎನಿ 2 ಜಾಬ್ಸ್ ದಟ್ ನೆಕೊಲೋ ಆ್ಯಂಡ್ ಎಕೊಪೋ ಡಿಡ್ ಇನ್ ವೆರೋನಾ. ಹಾಸನ್ ಜಿಲ್ಲೆನವರೇ ಆರಾಮಾಗಿ ಕಾಪಿ ಮಾಡಿ ಬರಿಬೋದಿತ್ತು. ನೋಡಿ, ಕ್ವಶನ್ ನಂಬರ್ 11ಕ್ಕೆ ಆನ್ಸರ್ ಎಲ್ಲಿದೆ ಅಂತ ತೋರಿಸಿ. ನಿಮ್ಗೆ ಇದೇ ಕ್ವಶನ್ ಪೇಪರಲ್ಲಿದೆ, ಸಿಕ್ತು ನೋಡಿ. ಮೆನ್ಷನ್ ಎನಿ 2 ಜಾಬ್ಸ್ ಬಾಯ್ಸ್ ಡಿಡ್ ಅಂತ ಹೇಳಿದರೆ, ದೇ ವರ್ ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್
ಇನ್ನೊಂದು ದೇ ವರ್ಕ್ ಆ್ಯಸ್ ಅ ಟೂರಿಸ್ಟ್ ಗೈಡ್ ಫಾರ್ ದಿ ಕಸ್ಟಮರ್, ದೇ ಸೆಲ್ ನ್ಯೂಸ್ ಪೇಪರ್ಸ್, ದೇ ಸೆಲ್ ಫ್ರೂಟ್ಸ್. ಈ 4 ಕೂಡ ಆನ್ಸರ್ ಹೌದು 6ನೇ ಕ್ವಶನಿಗೆ. 6ನೇ ಕ್ವಶನಿಗೆ ಆ 4 ಕೂಡ ಆನ್ಸರ್ ಹೌದು. ಅದಕ್ಕೆ ಆಯಿತಾ, ಮತ್ತೆ ಇಲ್ಲಿ 2 ಮಾರ್ಕ್ಸನ್ನು ಕೇಳಿದ್ದಾರೆ. ಮೆನ್ಷನ್ ಎನಿ 2 ಜಾಬ್ಸ್ ದಟ್ ನೆಕೊಲೋ ಆ್ಯಂಡ್ ಎಕಪೋ ಡಿಡ್ ಇನ್ ವೆರೋನಾ ಅಂತ. ಅವೇ 4 ಬರೆದ್ರು 2 ಯಾವುದಾದ್ರೂ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಈಸಿಯಾಗಿ ಇದೆ ರೀ ಪೇಪರು. ಆದರೂ ಕೂಡ ಬಹಳ ಜನ ಬರೀಲಿಲ್ಲ. ಏನಿಹೋ ನಮಗೆ ಈ ಒಂದು ಕ್ವಶನ್ ಪೇಪರ್ ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರಿಗೆ ಧನ್ಯವಾದಗಳು. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಸ್ಪೆಷಲಾಗಿ ಆರ್ಟ್ಸ್ನವರೇ, ಸೊ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಮೇಲ್ ಐ ಡಿ ALLININONE@pdf@gmail.comಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸೋದನ್ನು ಮರಿಬೇಡಿ ಕಣ್ರೋ. ಧನ್ಯವಾದಗಳು. ಬನ್ನಿ ಈಗ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ನಾನು ಹೇಳಿದ್ದು ಬಂದಿತ್ತೋ ಇಲ್ಲೋ ಅಂತ. ವಾಟ್ ವಾಸ್ ದಿ ಇಂಪ್ಯಾಕ್ಟ್ ಆಫ್ ದಿ ಫಾರ್ಮರ್ಸ್ ಡೆತ್ ಆನ್ ಹಿಸ್ ವೈಫ್ ಅಂತ ಇದೆ. ಅದೇ ಸಮ್ಮರಿ ಆಫ್ ದಿ ಪೋಯಮ್ ಬರೆದ್ರೆ ಮುಗ್ದೇ ಹೋಯಿತು. ವೈ ವಾಸ್ ನಾಟ್ ಫೆಡ್ರಿಕ್ ಡಗ್ಲಸ್ ಮಚ್ ಅಫೆಕ್ಟೆಡ್ ಬೈ ಹಿಸ್ ಮದರ್ಸ್ ಡೆತ್. ಎಲ್ಲ ಕ್ವಶನ್ ಪೇಪರಲ್ಲೂ ಕ್ವಶನ್ ನಂಬರ್ 13, ಕ್ವಶನ್ ನಂಬರ್ 16 ಎಲ್ಲ ಕ್ವಶನ್ ಪೇಪರಲ್ಲೂ ಇತ್ತು. ನಾನು ಸುಳ್ಳು ಹೇಳ್ದಂಗೆ ಆಗ್ತಾಯಿದ್ದೀನಿ ಅಂದರೆ ದಯವಿಟ್ಟು ಹಿಂದೆ ವಿಡಿಯೋ ಹೋಗಿ ಇನ್ನೊಂದು ಯಾವುದಾದ್ರು ಫಸ್ಟ್ ಇಯರ್ PUC ಕ್ವಶನ್ ಪೇಪರ್ ನೋಡಿದರೆ, ಅಯ್ಯೋ ಎಂಥ ಮೂರ್ಖರು ನಾವು, ಎಲ್ಲ ಕೊಡ್ತಿತ್ತು, ಎಲ್ಲ ಇತ್ತು ನಮ್ಮ ಹತ್ರ, ಆದರೂ ಕೂಡ ನಾವೇನು ಮಾಡಿದ್ವಿ, ನೆಗ್ಲೆಕ್ಟ್ ಮಾಡಿದ್ವಿ ಅಂತ. ನಾನು ಅದಕ್ಕೆ ನಿಮಗೆ ಹೇಳಿದ್ರುಕೊಂಡ್ರು, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಸ್ಗಳನ್ನು ನೋಡಿ ಹೆಲ್ಪ್ ಆಗುತ್ತೆ, ಸ್ಪೆಷಲಾಗಿ ಇಂಗ್ಲೀಷು. ಬನ್ನಿ ವಿದ್ಯಾರ್ಥಿಗಳೇ, ಇನ್ನೊಂದು ವಿಡಿಯೋನ ಈಗ ನೋಡೋಣ. ಕ್ವಶನ್ಸು ಯಾವುದು, 4 ಅಂಕದ ಪ್ರಶ್ನೆಗಳನ್ನು. ವಾಟ್ ಕ್ವಾಲಿಟೀಸ್ ಆಫ್ ನೆಕೊಲೋ ಆ್ಯಂಡ್ ಎಕಪೋ ಇಂಪ್ರೆಸ್ ದಿ ನರೇಟರ್ ಅಂತ ಇದೆ. ಡಿಸ್ಕ್ರೈಬ್ ದಿ ಇನ್ಹ್ಯೂಮನ್ ನೇಚರ್ ಆಫ್ ಮಿಸ್ಟರ್ ಪ್ಲಂಬರ್ ಇನ್ ಫೆಡ್ರಿಕ್ ಡಗ್ಲಸ್ ಅಂತ. ಆ್ಯಕ್ಚುಲಿ ಅದು 4 ಮಾರ್ಕ್ಸಿಗೆ ಯಾವತ್ತೂ ಬಂದಿಲ್ಲ, ಇದೇ ಮೊದಲ ಬಾರಿಗೆ ಕೇಳುತ್ತಿರುವಂಥದ್ದು. ಇದಕ್ಕೆ ನಿಮ್ಮ ಲಾಸ್ಟ್ ಪೇಜಿಂದ ಆಯಿತಾ 2 ಪೇಜು 2 ಪ್ಯಾರಾಗ್ರಾಫ್ ಆನ್ಸರ್ ಆಗಿರುತ್ತೆ. ಬನ್ನಿ ಈಗ ನಾವು ಮುಂದೆ ಹೋಗವಾ. ಬನ್ನಿ ಸ್ವಲ್ಪ ಗ್ರಾಮರ್ ಕಲ್ತು ಬಿಡೋಣ ಅಲ್ವಾ. ದ ಕೇಕ್ ಡ್ಯಾಶ್ ರೆಡಿ ಫಾರ್ ದ ಪಾರ್ಟಿ ಅಂತ ಇದೆ. ದಿ ಕೇಕ್ ಈಸ್ ರೆಡಿ ಫಾರ್ ದ ಪಾರ್ಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಸ್ ಅಂತ ಅಲ್ಲಿ ಬರಬೇಕು. ಕ್ವಶನ್ ನಂಬರ್ 19, ದಿ ಎಕ್ಸ್ಪೆನ್ಸ್ ಬಟ್ ಇಟ್ ಈಸ್ ವರ್ತ್ ಪೀಸ್ ಈಸ್ ಕಾಸ್ಟ್ಲಿ ಅಂತ ಇದೆ. ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದಿ ಎಕ್ಸ್ಪೆನ್ಸ್, ಅದು ಸರಿಯಾದ ಉತ್ತರ. ಕ್ಲಿಯರ್? ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದಿ ಎಕ್ಸ್ಪೆನ್ಸ್ ಅಂತ. ಕ್ವಶನ್ ನಂಬರ್ 20, ಇಡೀ ಕ್ಲಾಸು 0 ಮಾರ್ಕ್ಸ್ ತೆಗೆದಿದ್ದಾರಂತೆ. ಅಯ್ಯೋ ದೇವ್ರೆ, ಎಷ್ಟು ಈಸಿ ಇತ್ತು ಗೊತ್ತಾ. ಬನ್ನಿ, ರೆಕ್ಟಿಫೈ ದಿ ಎರರ್ ಅಂತ ಇದೆ. ಏನೋ ಒಂದು ತಪ್ಪಿದೆ ಸೆಂಟೆನ್ಸಲ್ಲಿ, ಸರಿ ಮಾಡ್ರಲೇ ತಮ್ಮ ಅಂದರೆ ಮಂಗಗಳು ನೀವೆಲ್ಲ. ನೋಡಿ, ದಿ ಆ್ಯಕ್ಷನ್ ವಾಸ್ ರಿಪೀಟೆಡ್ ಅಗೇನ್ ಅಂತ ಇದೆ. ಏನು, ದಿ ಆ್ಯಕ್ಷನ್ ವಾಸ್ ರಿಪೀಟೆಡ್ ಅಗೇನ್. ನೀವಲ್ಲ, ನಾನು ಕೂಡ ಎಲ್ಲ ಸರಿ ಇದೆಯಲ್ಲ, ಎಂತಾಯಿತು, ಎಂಥ ಮಾರಾಯ ಅಂತ ನಾನು ನೋಡ್ತಾ ಇದ್ದೆ. ಆದರೆ ಎಲ್ಲದೂ ಕೂಡ ಸರಿ ಇದೆ, ಪರ್ಫೆಕ್ಟ್ ಸೆಂಟೆನ್ಸ್ ನೋಡಿ. ದಿ ಆ್ಯಕ್ಷನ್ ವಾಸ್ ರಿಪೀಟೆಡ್. ಈಗ ನಾನು ನಿಮಗೆ ಕೇಳ್ತೀನಿ ಆಯಿತಾ, ಈಗ ಹೆಂಗೆ ಹುಡ್ಕೋದು ಅಂತ. ಇದರಲ್ಲಿ ಏನು ತಪ್ಪಿದೆ, ಹೆಂಗೆ ಹುಡ್ಕೋದು ಅಂದರೆ, ರಿಪೀಟೆಡ್ ಅಂದರೆ ಏನು ಅರ್ಥ, ಮತ್ತೆ ಅಂತ. ಎಗೇನ್ ಅಂದರೆ ಏನು ಅರ್ಥ, ಮತ್ತೆ ಅಂತ, ಮತ್ತೆ ಅಂತ. ತಪ್ಪಲ್ವಾ? ಹಾಗಿದ್ರೆ ಸರಿಯಾದ ಉತ್ತರ ಇದಕ್ಕೆ ದಿ ಆ್ಯಕ್ಷನ್ ವಾಸ್ ರಿಪೀಟೆಡ್. ಫುಲ್ ಸ್ಟಾಪ್ ಅಷ್ಟೇ, ಎಗೇನ್ ಅಂತ ಬರೀಬಾರ್ದು ಸೆಂಟೆನ್ಸಲ್ಲಿ. ಹಾಗಿದ್ರೆ ನಿಮ್ಮ ಆನ್ಸರ್ ಸರಿಯಾಗೋದು. ಬನ್ನಿ ವಿದ್ಯಾರ್ಥಿಗಳೇ, ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ 5 ಮಾರ್ಕ್ಸಿಗೆ. ಯಾವ ರೀತಿಯಾಗಿ ಲೆಟ್ರ್ ಬರೀಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ನಿಮಗೆ ಯಾವುದಾದ್ರೂ ಬೇರೆ ಸಬ್ಜೆಕ್ಟಿನ ಎಕ್ಸಾಮ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ಒಂದು ಕಮೆಂಟಿಗೆ ನಾವು ಪ್ರತಿ ಉತ್ತರ ಕೊಡ್ತೀವಿ ಹೀಗೆ ಆನ್ ಸ್ಪಾಟಲ್ಲಿ. ಆಯಿತಾ, ನೀವು ರಾತ್ರಿ ಮಿಡ್ನೈಟ್ 12ಕ್ಕೆ ಹಾಕ್ತೀರಾ, ಬೆಳಗ್ಗೆ ಎಕ್ಸಾಮ್ ಇರುತ್ತೆ. ನಾವು ಎದ್ದು ಬೆಳಗ್ಗೆ ನೋಡ್ತೀವಿ. ನಾನು ಕಾಲೇಜಿಗೆ ಹೋಗಬೇಕು, ನನಗೂ ಸಮಯ ಇರಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಕೂಡ. ಹಾಗಾಗಿ ವಿದ್ಯಾರ್ಥಿಗಳೇ, ದಯವಿಟ್ಟು ತಾವುಗಳು ಏನು ಮಾಡಬೇಕು ಹೇಳಿ, 100% ಹೀಗೆ ಆನ್ ಸ್ಪಾಟಲ್ಲಿ ತಾವುಗಳು ಕಮೆಂಟನ್ನು ಹಾಕಿದರೆ ನಾನು ಅದಕ್ಕೆ ನಿಮಗೇನು ಬೇಕು ಕಳಿಸಿ ಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್.